ಕರಾವಳಿ ಭಾಗದ ಬಿಜೆಪಿ ನಾಯಕನ ಹತ್ಯೆಗೆ ಸ್ಕೆಚ್ ಹಾಕಲಾಗಿದೆಯಂತೆ. ಬಿಜೆಪಿ ಮುಖಂಡ ಈಶ್ವರ್ ಕಟೀಲ್ ಹತ್ಯೆಗೆ ಸ್ಕೆಚ್ ಹಾಕಲಾಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಇದೀಗ ಸಿಗ್ತಾ ಇದೆ. ಕರಾವಳಿ ಭಾಗದ ಬಿಜೆಪಿ ನಾಯಕನಿಗೆ ಬಿಜೆಪಿ ಮುಖಂಡ ಈಶ್ವರ್ ಕಟೀಲ್ ಹತ್ಯೆಗೆ ಸ್ಕೆಚ್ ರೂಪಿಸಲಾಗಿದೆ. ಈಶ್ವರ್ ಕಟೀಲ್ ಹತ್ಯೆಗೆ ಸ್ಕೆಚ್ ಹಾಕಿದ್ದ ಗ್ಯಾಂಗ್ ಇದೀಗ ಪೊಲೀಸ್ ಬಲೆಗೆ ಸಿಕ್ಕಿದೆ. ಈಶ್ವರ್ ಕಟೀಲ್ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಕಿನ್ನಿಗೋಳಿ ಬಳಿ ಮೂವರನ್ನ ಬಂಧಿಸಲಾಗಿದೆ. ಪೊಲೀಸರ ದಾಳಿಯ ವೇಳೆ 3 ಜನ ಪರಾರಿಯಾಗಿದ್ದಾರೆ. ಇನ್ನು ಉಳಿದಂತಹ 3 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಉಳಾಯಿ ಬೆಟ್ಟುವಿನ ಪ್ರದೀಪ ಪೂಜಾರಿ, ಬಂಟ್ವಾಳದ ಕನ್ಯಾದ ದಿನೇಶ್ ಬೆಲ್ಚಡ, ಮೂಲ್ಕಿಯ ಶಿವಪ್ರಸಾದ್ ಬಂಧಿಸಿದಂತಹ 3 ಜನ ರೌಡಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ರೌಡಿ ನಿಗ್ರಹ ದಳ ಪೊಲೀಸರು ಇವರನ್ನ ಬಂಧಿಸಿದ್ದಾರೆ. ಕಿನ್ನಿಗೋಳಿ ಸಮೀಪದ ಬಟ್ಟಕೋಡಿ ಶಿಬರೂರು ಬಳಿ ಈಶ್ವರ್ ಹತ್ಯೆಗೆ ಸ್ಕೆಚ್ ಹಾಕಿದ್ರಂತೆ ಈ ಗ್ಯಾಂಗ್. ಬಂಧಿಸುವಂತಹ ಸಂದರ್ಭದಲ್ಲಿ 3 ಜನ ಎಸ್ಕೇಪ್ ಆಗಿದ್ದಾರೆ. 3 ಜನರನ್ನ ಬಂಧಿಸಲಾಗಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್. ಹತ್ಯೆಗೆ ಸ್ಕೆಚ್ ರೂಪಿಸಿದಂತಹ ಗ್ಯಾಂಗ್ ನ ಬಂಧಿಸಿದ್ದಾರೆ ಪೊಲೀಸರು. ಹೇಗೆ ನಡೆಸಿದ್ರು ಕಾರ್ಯಾಚರಣೆ? ಯಶಲ್ಬೇನಂತ ಪ್ರಮುಖವಾಗಿ ಈಶ್ವರ್ ಕಟೀಲ್ ಅನ್ನುವಂಥವರು ಮೂಡಬಿದ್ರೆಯ ಒಂದು ಕ್ಷೇತ್ರ ಮೂಡಬಿದ್ರೆ ಕ್ಷೇತ್ರ ಬಿಜೆಪಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದೇ ರೀತಿ ಈ ಬಾರಿ ಬಿಜೆಪಿಯಿಂದ ಒಂದು ಟಿಕೆಟ್ ಆಕಾಂಕ್ಷಿ ಕೂಡ ಆಗಿರುವಂತವರು ಮತ್ತು ಪ್ರಬಲ ಬಿಜೆಪಿ ಮುಖಂಡ ಕೂಡ ಆ ಭಾಗದಲ್ಲಿ. ಹಾಗಾಗಿ ಈ ಬಗ್ಗೆ ಒಂದು ಖಚಿತ ಮಾಹಿತಿ ಪೊಲೀಸರಿಗೆ, ಅವರ ಹತ್ಯೆಗೆ ಸಂಚು ರೂಪಿಸಿರುವಂತಹ ಖಚಿತ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ. ಹೀಗಾಗಿ ರೌಡಿ ನಿಗ್ರಹ ದಳದ ತಂಡ ಈ ಬಗ್ಗೆ ಒಂದು ಕಾರ್ಯಾಚರಣೆಯನ್ನು ನಡೆಸಿದಂತ ಸಂದರ್ಭದಲ್ಲಿ ಶಿಬರೂರು, ದಕ್ಷಿಣ ಕನ್ನಡ ಜಿಲ್ಲೆ ಕಿನ್ನಿಗೋಳಿ ಅನ್ನುವಂಥ ಪ್ರದೇಶದ ಶಿಬರೂರು ಬಳಿ ಕಾರ್ನಲ್ಲಿದ್ದಂತಹ 6 ಜನರ ಒಂದು ತಂಡದ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ 3 ಪರಾರಿಯಾಗಿದ್ದರು. ಉಳಾಯಿಬೆಟ್ಟಿನ ಪ್ರದೀಪ್ ಪೂಜಾರಿ, ಬಂಟ್ವಾಳದ ಕನ್ಯಾದ ದಿನೇಶ್ ಮತ್ತು ಮೂಲ್ಕಿಯ ಶಿವಪ್ರಸಾದ್ ಇವರು 3 ಅಲ್ಲಿ ಬಂಧನಕ್ಕೊಳಗಾಗಿದ್ದಾರೆ. ಅವರನ್ನು ಹೆಚ್ಚಿನ ವಿಚಾರಣೆ ನಡೆಸಿದಾಗ ಈ ಒಂದು ಹತ್ಯೆಗೆ ಸ್ಕೆಚ್ ರೂಪಿಸಿರುವಂತದ್ದು ಬಯಲಿಗೆ ಬಂದಿರುವಂತದ್ದು. ಪ್ರಮುಖವಾಗಿ ಇದೊಂದು ರಾಜಕೀಯ ಉದ್ದೇಶದಿಂದ ನಡೆದಿರುವಂತದ್ದು ಮತ್ತು ಇದಕ್ಕೆ ಬೇರೆ ಯಾರಾದ್ರೂ ಸುಪಾರಿ ಕೊಡ್ತಾರ ಅನ್ನುವಂತ ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆ ತನಿಖೆಯನ್ನು ನಡೆಸ್ತಾ ಇದೆ. ಅದೇ ರೀತಿ ಈಶ್ವರ್ ಕಟೀಲ್ ಅವರು ಕೂಡ ಅವರ ಹತ್ಯೆಗೆ ಹಿಂದೆ ಕೂಡ ಬೆದರಿಕೆಗಳು ಇದ್ದು. ಥ್ಯಾಂಕ್ ಯು ಭರತ್ರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಈ ಒಂದು ಹತ್ಯೆಯ ಈ ಒಂದು ಸ್ಕೆಚ್ ಕುರಿತಾದಂತಹ ಒಂದು ವಿಚಾರ ಏನಿದೆ ಸಾಕಷ್ಟು ಸಂಚಲನ ಮೂಡಿಸಿದೆ. ಚುನಾವಣೆಯ ಹೊಸ್ತಿಲಲ್ಲಿ ಒಬ್ಬ ರಾಜಕೀಯ ಮುಖಂಡನನ್ನ ಹತ್ಯೆ ಮಾಡಬೇಕು ಅನ್ನುವಂತಹ ಸ್ಕೆಚ್ ರೂಪಿಸಿದ್ದಾರೆ. ಅದು ಕೂಡ ಟಿಕೆಟ್ ಆಕಾಂಕ್ಷಿ ಈಶ್ವರ್ ಕಟೀಲ್ನನ್ನ ಹತ್ಯೆ ಮಾಡಬೇಕು ಅನ್ನುವಂಥದ್ದು ಒಂದು ರಾಜಕೀಯ ಪ್ರೇರಿತ ಹತ್ಯೆಗೆ ಸ್ಕೆಚ್ ಹಾಕಿದ್ರ ಹಾಗಾದ್ರೆ ಇವರು ಅನ್ನುವಂತಹ ಒಂದು ಅನುಮಾನ ಕೂಡ ಇದೀಗ ದಟ್ಟವಾಗಿದೆ. ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಂಧಿಸಿದಂತಹ 3 ಜನರನ್ನ, ಇನ್ನುಳಿದಂತವರಿಗೆ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇವರ ಹಿಂದೆ ಇನ್ನು ಯಾರಿದ್ದಾರೆ? ಕಾಣದ ಕೈಗಳಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ ಪೊಲೀಸರು.